ಅವ್ರು ಸ್ವತಃ ಇಲ್ಲಿ ಬಂದು ನಿಮಗೆ ಗೊತ್ತದ ಬಜರಂಗಿ ಮಾತುಗಳು ಮಾತಾಡಿದ್ದು, ಪ್ರಚಾರ ಮಾಡಿದ್ದು ಎಲ್ಲ ನೋಡಿದ್ರೆ ನಿಜವಾಗಿಯೂ ಆ ಎಲೆಕ್ಷನ್ನ ಹೆಂಗಿತ್ತಪ್ಪ ಅಂತಂದ್ರೆ ಯಡಿಯೂರಪ್ಪ ವರ್ಸಸ್ ಮೋದಿ. ಆದರೆ ಮೋದಿ ಅವ್ರು ಸೋತು, ಅವ್ರ ಪಾರ್ಟಿ ಸೋತು ಸುಮ್ಮನೆ ಆಗಬೇಡಿ. ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಲೀಡರ್ಶಿಪ್ ಕೊಡಬೇಕಾಯಿತು. ಇವತ್ತು ಮತ್ತೆ ಅಂಥ ಪ್ರಸಂಗದವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಯಡಿಯೂರಪ್ಪನವ್ರ ವಿರೋಧಿಗಳು. ಅದರಲ್ಲೂ ಯತ್ನಾಳ್ ಮತ್ತು ಯತ್ನಾಳ್ ಹಿಂದೆ ನಿಂತಂಥ ಈ ಜನ ಒಂದು ರೀತಿ ಯತ್ನಾಳ್ ಹಿಂದಿದಂಥ ಏನು ಅವ್ರ ಜೊತೆಗಾರಿದ್ದಾರೆ ಅಡ್ಡಿ ಇಲ್ಲ. ಅದು ಇನ್ನು ಕೆಲವೊಂದು ಜನ ಅದು ಹೇಳ್ತಿಲ್ಲ ಇವಾಗ 3 ಜನ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು, ಜೊತೆಗೆ ಬೊಮ್ಮಾಯಿ ಅವರು. ಇವರಂತೆ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಇವರೆಲ್ಲರಿಗಿಂತ ಹೆಚ್ಚಿನ ವಿರೋಧ ಮಾಡುವಂಥ ಜನ. ಯಾವ ಕಾಲದಲ್ಲೂ ಅವರಿಂದ ಮುಖ್ಯಮಂತ್ರಿ ಆದರೂ 3 ಜನ, ಯಾವ ಕಾಲದಲ್ಲೂ ಅಂಥ ಕಷ್ಟ ಸಮಯದಲ್ಲೂ ಯಡಿಯೂರಪ್ಪನವ್ರಿಗೆ ಬೆಂಬಲಕ್ಕೆ ನಿಲ್ಲಲಿಲ್ಲ ಅನ್ನೋದು ಇತಿಹಾಸ ದಾಖಲೆಗಳಿದ್ದಾವೆ. ಇಂಥ ಪ್ರಸಂಗದಲ್ಲ ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರು ಈಗಿರೋದೇನಪ್ಪ ಅಂದ್ರೆ ಈಗಾಗಲೇ ಅವ್ರು ಹೇಳಿಬಿಟ್ಟಿದ್ದಾರೆ ಹೈಕಮಾಂಡ್ಗೆ, ನೀವೇನಾದರೂ ಯತ್ನಾಳರಂತ ಹೊಡೆದಾದ್ರೆ ನಾವು ಹೋಗ್ತೀವಪ್ಪ, ನಾವು ಬೇಡ. ಇದು ಬಿಸಿ ತುಪ್ಪ ಬಿ ಜೆ ಪಿಗೆ. ಬಿಡ್ತೀಯ ಒಂದು ಸಂಕಟ, ಇಟ್ಕೊಳ್ತೀಯ ಒಂದು ಸಂಕಟ. ಆದರೂ ಇವತ್ತೊಂದು ಪರೀಕ್ಷೆ ಕಾಲ ಬಂದದ, 2 ಉಪಚುನಾವಣೆಗಳು ಆಗುವಂಥದ್ದವ. ಈಗಾಗಲೇ ನಿಮಗೆ ಗೊತ್ತದ ನಮ್ಮ ಶಾಮನೂರು ಶಿವಶಂಕರಪುರ ತಿಳ್ಕೊಂಡಿದ್ದು, ಇನ್ನೊಂದು ಇವೆರಡು ಕಡೆಗಳಲ್ಲಿ ಚುನಾವಣೆ ಆಗೋದು. ಇಲ್ಲಿ ಪರೀಕ್ಷೆ ಕಾಲ ಇಲ್ಲಿ, ಯಾಕಂದ್ರೆ ಆಡಳಿತಾರೂಢ ಪಕ್ಷದಲ್ಲಿ ಕಾಂಗ್ರೆಸ್ಸು ಅದನ್ನು 2 ಕಡೆ ಸೋಲಿಸ್ಬೇಕಿತ್ತು. 2 ಕಡೆ ಸೋಲಿಸಿದಾಗ ಮಾತ್ರ ಮೋಸ್ಟ್ಲಿ ವಿಜಯೇಂದ್ರ ಸೀಟ್ ಉಳಿತದೇನೋ ಅಧ್ಯಕ್ಷ ಸ್ಥಾನದಲ್ಲೇ ಅಂತೇಳಿ. ಇಲ್ಲಾಂದ್ರೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡುವಂಥ ಪ್ರಸಂಗ ಬರ್ಬೋದು. ಯತ್ನಾಳರು